ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಸ್ಟಾರ್ ಸುವರ್ಣದಲ್ಲಿ ಪ್ರಸಾರ ಆಗೋ ಆಸೆ ಸೀರಿಯಲ್ ಅಲ್ಲಿ ಇವತ್ತು ಏನಾಗತ್ತೆ ಅಂತ ನೋಡ್ಕೊಂಬರೋಣ. ಇವತ್ತು ಒಂದು ಮುಖ್ಯವಾದ ಟ್ವಿಸ್ಟ್ ಇದೆ. ಹೌದು, ತುಂಬಾ ದಿನದಿಂದ ಕಾಯ್ತಾ ಇದ್ದ ತಾರ ಆಗಮನ ಆಗಿದೆ. ಅವಳು ಏನು ಯಾರು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇಲ್ಲಿ ನೀರಿಗೆ ಬಿದ್ದಿದ್ದ ತಾರಾಳನ್ನ ದಂಪತಿಗಳು ರಕ್ಷಿಸಿ ತಮ್ಮ ಮಗಳಂತೆ ಸಾಕಿರ್ತಾರೆ. ಆದ್ರೆ ಅವಳಿಗೆ ಹಳೆಯ ನೆನಪುಗಳು ಮರೆತು ಹೋಗಿರುತ್ತೆ. ಅವಳು ಸಾಕು ಪೋಷಕರು ಅವಳಿಗೆ ಮದುವೆ ಮಾಡೋಕೆ ಯೋಚಿಸ್ತಾರೆ. ಆದ್ರೆ ಅವಳಿಗೆ ಈ ಮನೆ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಒಂದೊಂದು ವೇಷನ ಮಾಡಿ ಅವಳು ಬರೋ ಗಂಡನ್ನೆಲ್ಲ ಓಡಿಸ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ಅಪ್ಪನ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ. ಈ ಕಡೆ ಮನೆಯಲ್ಲಿ ನಡೆಯುತ್ತಿರುವ ಗೊಂದಲಗಳ ಬಗ್ಗೆ ತಿಳಿದ ಲಕ್ಕಿ ಅಜ್ಜಿ ದಿಢೀರ್ನೆ ಮನೆಗೆ ಬರ್ತಾರೆ. ಬೀನಾಳಿಗೆ ಅಪಘಾತ ಆಗಿದ್ದನ್ನು ಕೇಳಿ ಗಾಬರಿಯಿಂದ ಬಂದ ಅವರು ಸೂರ್ಯ ಮತ್ತೆ ರಂಗನಾಥ್ ಅವರಿಗೆ ಯಾಕೆ ವಿಷ ಮುಚ್ಚಿಟ್ಟಿರಿ ಅಂತ ಬೈತಾರೆ. ಮೀನಾಳ ಆರೋಗ್ಯ ವಿಚಾರಿಸಿ ಅವಳನ್ನು ಸರಿಯಾಗಿ ನೋಡಿಕೊಳ್ಳುವಂತೆ ಸೂರ್ಯನಿಗೆ ತಾಕೀತು ಮಾಡ್ತಾರೆ. ಈ ಕಡೆ ರೋಹಿಣಿ ಮೋಸದ ಆಟದ ಬಗ್ಗೆ ಶಾಂತಿ ಎಲ್ಲವನ್ನು ಲಕ್ಕಿ ಅಜ್ಜಿ ಬಳಿ ಹೇಳಿರ್ತಾರೆ. ಅದನ್ನ ಕೇಳಿದ ಅಜ್ಜಿ ರೋಹಿಣಿನ ಸುಳ್ಳಿನ ಬಗ್ಗೆ ಆಶ್ಚರ್ಯ ಮತ್ತೆ ಕೋಪ ವ್ಯಕ್ತಪಡಿಸ್ತಾರೆ. ಶಾಂತಿ ಈಗ ಮನೋಜನಿಗೆ ಮತ್ತೊಂದು ಮದುವೆ ಮಾಡೋಕೆ ಹಠಕ್ಕೆ ಬಿದ್ದಿದ್ದಾರೆ. ಈ ಕಡೆ ಮೀನಾಳನ್ನ ಸಮಾಧಾನ ಪಡಿಸಲು ಸೂರ್ಯ ಅಡುಗೆ ಮನೆಯಲ್ಲಿ ತಾನೇ ಹಲ್ವಾ ಮಾಡಲು ಮುಂದಾಗ್ತಾನೆ. ಆದ್ರೆ ಅವನು ಮಾಡಿದ ಹಲ್ವಾ ಒಳ್ಳೆ ಗಮ್ಮಿನಂತೆ ಅಂಟಿಕೊಳ್ಳುವಷ್ಟು ಕೆಟ್ಟದಾಗಿ ಇರುತ್ತೆ. ಅದನ್ನ ತಿಂದ ಶಾಂತಿ, ಮನೋಜ, ರವಿ ಮತ್ತೆ ಶ್ರುತಿಯವರ ಬಾಯಿ ಅಂಟಿಕೊಂಡು ಮಾತಾಡಲು ಪರದಾಡುವ ದೃಶ್ಯ ನಗೆಯನ್ನುಂಟು ಮಾಡತ್ತೆ. ಕೊನೆಗೆ ಶ್ರುತಿ ಆ ಹಲ್ವಾನ ತನ್ನ ರೂಮ್ ಕಬೋರ್ಡ್ ರಿಪೇರಿ ಮಾಡಲು ಅಂಟಾಗಿ ಬಳಸಿಕೊಳ್ಳೋದು ತುಂಬಾ ತಮಾಷೆ ಆಗಿದೆ ಅಂತ ಹೇಳ್ಬಹುದು. ಎಲ್ಲ ಅಡೆತಡೆ ನಂತರ ಸೂರ್ಯ ಮತ್ತೆ ಮೀನಾ ತಮ್ಮ ನಡುವಿನ ಮುನಿಸನ್ನು ಮರೆತು ಒಂದಾಗ್ತಾರೆ. ಕೈ ಬೆರಳುಗಳ ಕಥೆಯನ್ನ ಹೇಳ್ತಾ ಸೂರ್ಯ ಮೀನನ್ನ ಸಮಾಧಾನ ಪಡಿಸ್ತಾನೆ. ಇನ್ಮೇಲೆ ಯಾವುದೇ ವಿಷಯ ಮುಚ್ಚಿಡೋದಿಲ್ಲ ಅಂತ ಮೀನಾ ಸೂರ್ಯನಿಗೆ ಮಾತು ನೀಡ್ತಾಳೆ. ಹಾಗಿದ್ರೆ ತಾರಾ ಮನೆಗೆ ಬರ್ತಾರಾ, ಏನಾಗತ್ತೆ ಅಂತ ನೋಡಕ್ಕೆ ನೆಕ್ಸ್ಟ್ ಎಪಿಸೋಡ್ ತನಕ ವೇಟ್ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.